ಶರತ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನಕ್ಕೆ ಕೂಡ ರಾಜೀನಾಮೆ ಸಲ್ಲಿಕೆ ಕೂಡ ಮಾಡಿರ್ತಕ್ಕಂಥದ್ದು. ಅದಾದ ಬಳಿಕ ಒಂದ್ ಕಡೆ ಸುದ್ದಿಗೋಷ್ಠಿ ಮಾಡಿ ಸವಿವರ ಕೂಡ ಹೇಳಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರು ಕೂಡ ಇದ್ದಾರೆ. ಸರ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಾ ಸರ್? ಈಗ 2023ರ ಒಂದು ಚುನಾವಣೆ ಸಂದರ್ಭದಲ್ಲಿ ಏನು ಒಂದು ತೀರ್ಮಾನಗಳು ಹೈಕಮಾಂಡ್ ಮಾಡಿಕೊಂಡಿತ್ತು ಅದು ನಮ್ಗೆ ಗೊತ್ತಿಲ್ಲ. ಅದರ ಭಾಗವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಟ್ಟಂಥವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ, ಯಾವ ಸಂದರ್ಭದಲ್ಲಿ ಏನೇನು ಮಾಡ್ತದೆ, ಅದಕ್ಕೆಲ್ಲನೂ ಕೂಡ ಯಾವುದೇ ಒಬ್ಬ ಕಾಂಗ್ರೆಸ್ನ ಕಟ್ಟಾಳು ಅದಕ್ಕೆ ಯಾವತ್ತೂ ಕೂಡ ಅದಕ್ಕೆ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ಬದ್ಧರಾಗಿರ್ತಾರೆ. ಅದರ ಭಾಗವಾಗಿ ಇವತ್ತು ಆಗಿದೆ. ಸರ್, ಎಲ್ಲೋ ಒಂದ್ ಕಡೆ ಇದು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂಥದ್ದು. ಸಾಕಷ್ಟು ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಇನ್ಮೇಲೆ ಉಳಿಗಾಲ ಇಲ್ಲ ಅನ್ನುವಂಥ ರೀತಿ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರು 2 ಬಾರಿ, ಮತ್ತೆ 2 ಬಾರಿ ಮುಖ್ಯಮಂತ್ರಿಗಳು 13ರಿಂದ 18ರವರೆಗೂ. ಅದಾದ್ಮೇಲೆ ಮತ್ತೆ ವಿರೋಧ ಪಕ್ಷದ ನಾಯಕರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಅದೇ ಸರಿಸಮಾನವಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು, ನಮ್ಮ ನೆಚ್ಚಿನ ನಾಯಕರಾದಂಥ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಎಲ್ಲ ನಾಯಕರು ಒಟ್ಟಿಗೆ ಸೇರಿ ನಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅದರ ಒಂದು ಭಾಗ ಇವತ್ತು ರಾಜೀನಾಮೆ ಆಗಿದೆ. ಇನ್ನೊಂದು ಭಾಗ ಇವಾಗ ಏನು ಮಾತುಕತೆ ಆಗಿರ್ತದೆ ಅದಕ್ಕೆ ಭದ್ರಾಗಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಹಿಂದೂ ಮುಂದೆ ಇರಲ್ಲ. ಏನು ಮಾತುಕತೆ ಆಗಿರ್ತದೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಭದ್ರಾಗಿರ್ತದೆ. ಅದಕ್ಕೋಸ್ಕರ ಇವತ್ತು ಆ ಮಾತುಕತೆಗೆ ಪೂರಕವಾಗಿ ಇದು ನಡೀತಾ ಇದೆ. ಇದರಲ್ಲಿ ಯಾವುದು ಗೊಂದಲ ಇಲ್ಲ, ಏನೂ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಏನು ಹೈಕಮಾಂಡ್ ಹೇಳಿರ್ತಾರೋ ಅದಕ್ಕೆ ಎಲ್ಲರೂ ಕೂಡ ಅವರು ಭದ್ರಾಗಿರ್ತಾರೆ, ಇವರು ಭದ್ರಾಗಿರ್ತಾರೆ, ನಾವು ಭದ್ರಾಗಿರ್ತೀವಿ, ಎಲ್ಲರ ಭದ್ರಾಗಿರ್ತೀವಿ. ಅದನ್ನ ನಡ್ಕೊಂಡು ಹೋಗ್ತಾರೆ. ಸರ್, ತಾವು ಕೂಡ ಸಚಿವ ಆಕಾಂಕ್ಷಿಗಳಿದ್ದೀರಿ, ತಮಗೂ ಕೂಡ ಈಗ ಹೊಸ ಸಂಪುಟದಲ್ಲಿ ಅವಕಾಶ ಸಿಗುತ್ತಾ ಸರ್? ನಾವು ಕೇಳ್ತಾ ಇದ್ದೀವಿ ಆಕಾಂಕ್ಷಿ. ಈಗ ಶಿವಣ್ಣ ಅವರು ಕೇಳಿ ಸಂಪುಟದಲ್ಲಿ ನಿಮ್ಮ ಹೆಸರು ಓಡಾಡ್ತಾ ಇದೆ ಅಂತ ಮುಂದೆ ಅನುಭವ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ನಾನು NSU ವಿದ್ಯಾರ್ಥಿ ಕಾಂಗ್ರೆಸ್ನ ಬೆಂಗಳೂರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷರಾಗಿ, ಜಿಲ್ಲಾ ಅಧ್ಯಕ್ಷನಾಗಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಮತ್ತು ಯುವ ಕಾಂಗ್ರೆಸ್ನ ರಾಜ್ಯ ಘಟಕದ ಪದಾಧಿಕಾರಿಗಳಾಗಿ, ಅದ್ರ ಜೊತೆಯಲ್ಲಿ ನಾನು ಜಿಲ್ಲಾ ಪಂಚಾಯತಿ 95 ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ 5 ಬಾರಿ ಟಿಕೆಟ್ ತಗೊಂಡು 2004ರಲ್ಲಿ, 8ರಲ್ಲಿ ಮತ್ತು 13ರಲ್ಲಿ ಟಿಕೆಟ್ ತಗೊಂಡು 2 ಸಾರಿ ಸೋತು 3 ಸಾರಿ ಗೆದ್ದಿದ್ದೇನೆ. ನಾನು ಸಹಜವಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಯಾವತ್ತೂ ಕೂಡ ಒಂದೇ ಒಂದು ಕಡೆ ದಾರಿ ನಾನು ಮಾಡಿದನಲ್ಲ. ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನನಗೂ ಒಂದು ಅವಕಾಶ ಕೊಡಿ ಅಂತೇಳಿ ಕೇಳ್ತಾ ಇದ್ದೀನಿ. ಸರ್, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಒಂದ್ ಕಡೆ DK ಶಿವಕುಮಾರ್ ಅನ್ನುವಂಥದ್ದು ಕೂಡ ಓಡ್ತಾ ಇದೆ, ಆದ್ರೆ ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಕೂಡ ಹೇಳ್ತಾ ಇಲ್ಲ. ತಾವೇನ್ ಹೇಳ್ತೀರಿ, ಯಾರಾಗಬಹುದು ಅನ್ನುವಂಥ? ನೋಡಿ, ಈಗಾಗಲೇ ಹೈಕಮಾಂಡು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ಸಹಜವಾಗಿ ಎಲ್ಲರೂ ಕೂಡ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೇವೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಒಳ್ಳೆ ತೀರ್ಮಾನನೇ ಮಾಡ್ತದೆ, ಕಾದ್ ನೋಡಿ. ಸರ್, ತಾವು DK ಶಿವಕುಮಾರ್ ಅವರ ಆಪ್ತರು, ತಮ್ಗೆಲ್ಲದೂ ಕೂಡ ಒಂಚೂರು ಗೊತ್ತಿರುತ್ತೆ ಅನ್ನುವಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರು ಬಹುತೇಕ CM ಆಗ್ತಾರೆ ಅನ್ನುವಂಥ ಚರ್ಚೆ ಇದೆ, ಏನ್ ಹೇಳ್ತೀರಿ? ಹೌದು, ಯಾಕಾಗಬಾರ್ದು? ಅವರು ಪಕ್ಷದಲ್ಲಿ ತುಂಬಾ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು 45 ವರ್ಷ ಅವರು ಪಕ್ಷದ ನಿಷ್ಠಾವಂತ NSY ಯೂತ್ ಕಾಂಗ್ರೆಸ್ಸು ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಮತ್ತೆ ಅವರು ಸುಮಾರು 7-8 ಬಾರಿ ಶಾಸಕರಾಗಿ, ಸಚಿವರಾಗಿ, ಮತ್ತೆ KPCC ಅಧ್ಯಕ್ಷರಾಗಿ ಈ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಮುಖವಾದಂಥ ಪಾತ್ರವನ್ನು ಅವರು ಕೂಡ ವಹಿಸಿದ್ದಾರೆ. ಅವ್ರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ವಹಿಸಿದ್ದಾರೆ, ಖರ್ಗೆ ಅವರು ವಹಿಸಿದ್ದಾರೆ. ನಮ್ಮ ರಾಜ್ಯದ ಎಲ್ಲ ನಾಯಕರು ಕೂಡ ಸೇರಿ ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರು ಇವತ್ತು ಸಹಜವಾಗಿ ಆಕಾಂಕ್ಷಿ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸರ್, DK ಶಿವಕುಮಾರ್ ಅವರು CM ಆದ್ರೆ ಅವರಿಗೆ ಹಲವು ಸವಾಲುಗಳಿದಾವೆ ಸರ್. GBA ಚುನಾವಣೆ, ಮುಂಬರ್ತಕ್ಕಂಥ ಶಾಸಕನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅವೆಲ್ಲ ನಿಭಾಯಿಸ್ತಾರ ಅನ್ನುವಂಥ ಸರ್. ನಮ್ಮ ಪಕ್ಷದ ಚಾಣಕ್ಯ DK ಶಿವಕುಮಾರ್ ಅವರು, ಗೊತ್ತಾಯ್ತಲ್ಲ. BJPನಲ್ಲಿ ಯಾರನ್ನ ಚಾಣಕ್ಯ ಅಂತಾರೆ, ಅದೇ ತರನೇ ನಮ್ಮ ಪಕ್ಷದ ಚಾಣಕ್ಯ, ನಮ್ಮ ರಾಜ್ಯದ ಚಾಣಕ್ಯ DK ಶಿವಕುಮಾರ್ ಅವರು. ಸಹಜವಾಗಿ ಅವರಿಗೆ ಯಾವ ರೀತಿ ಚುನಾವಣೆ ಎದುರಿಸಬೇಕು, ಯಾವ ರೀತಿ ಚುನಾವಣೆ ಮಾಡಬೇಕು ಅನ್ನುವಂಥ ಪಟ್ಟುಗಳು ಗೊತ್ತಿರ್ತವೆ. ಆ ಪಟ್ಟುಗಳನ್ನು ಅವರು ಉಪಯೋಗಿಸ್ತಾರೆ. ಈ ಚುನಾವಣೆಯನ್ನು ಗೆಲ್ತೀವಿ. ಅಂದ್ರೆ ಶಾಸಕ ಶಿವಣ್ಣ ಅವರು ಹೇಳ್ತಕ್ಕಂಥದ್ದು, DK ಶಿವಕುಮಾರ್ ಅವರು ಯಾಕೆ ಆಗ್ಬಾರ್ದು CM, ಅವರು ಕೂಡ ಸಾಕಷ್ಟು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಹಾಗಾಗಿ ಅವರು ಕೂಡ CM ಆಗ್ಲಿ ಅನ್ನುವಂಥದ್ದು. CM ಆದ ಬಳಿಕ ಕೂಡ ಎಲ್ಲ ಸವಾಲುಗಳನ್ನು ಅವರು ಎದುರಿಸುವಂತಹ ಚಾಣಕ್ಯ DK ಶಿವಕುಮಾರ್ ಅವರು ಅನ್ನುವಂಥದ್ದು ಶಾಸಕರ ಮಾತಾಗಿತ್ತು. ಶರತ್.